ಟೈಗರ್ ಅನಂತು ಅಂತ ಕರೀತಾರಂತಲ್ಲ, ಏನಕ್ಕೆ? ಪೆಟ್ ನೇಮ್ ಇಡಬೇಕು ಅನ್ನೋದಕ್ಕೋಸ್ಕರ ಚಟಾಪಟ 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 ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ಆದ್ರೆ ನಾನು ಪ್ಯೂರ್ ವೆಜ್ಜು. ನಮ್ಮ ಅಣ್ಣ ಚಿಕ್ಕಣ್ಣ ಅವ್ರದ್ದು ಒಂದು ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಯ್ತು. ಚಿಕ್ಕಣ್ಣ ನಿಮ್ಗಲ್ಲ, ಎಲ್ರಿಗೂ ಅಣ್ಣನೇ. ಸಿನಿಮಾ ಆಕ್ಟಿಂಗ್ ಮಾಡಿದ್ದೀನಿ, ಹಾ, ಬಟ್ ಯಾವ್ದು ತೆರೆಗೆ ಬರ್ತಾ ಇಲ್ಲ. ನಾನಂತೂ ಏನ್ ಕೇಳ್ತಾನೆ, ಹೊಡೆದು ಬಿಡ್ತಾನ, ಮಾಡ್ಬಿಡ್ತಾನೆ ಅಣ್ಣ ಅಂತ ಸಿಚುವೇಶನ್ ಬಂತಪ್ಪ. ಅಂತ ಹುಡುಗ ಕೈಲಿ ಹೊಡ್ಸೋದು. ಅವ್ನು ಗುರಾಯಿಸ್ತಾನೆ, ಅವ್ನು ಗುಡಿಯೋ. ನೆಗೆಟಿವ್ ಏನಕ್ಕಾಯ್ತು ಅಂದ್ರೆ ಜನರು ಕಾಣಿಸ್ಕೊಂತಾ ಇರ್ಬೇಕು. ನೀವ್ ಹೇಳ್ದಂಗೆ ಟೈಗರ್ ಮಾಡಿ ಬಂದಿದ್ದೀನಿ. ಶಿಷ್ಟ ಪರಿಚಯ ಮಾಡಿಸಿದ ನಂಗೆ. ಸಿನಿಮಾ ಮಾಡ್ತೀನೋ ಅಂತಂದ್ರು. ನಾನು ಅವಾಗ ರೋಡಿಂಗ್ ಮಾಡಿದೆ. ಯಾವ ಸಿನಿಮಾ, ಯಾರು ಹೀರೋ? ದೌಲತ್ತು, ಕಾಲೇಜ್ ದೌಲತ್ತು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಸಿನಿಮಾ ರಂಗದಲ್ಲಿ ಹೀರೋ ಆಗಲಿ, ವಿಲನ್ ಆಗಲಿ, ಸೈಡ್ ಆ್ಯಕ್ಟರ್ ಆಗಲಿ, ಯಾವುದೊಂದು ಪಾತ್ರ ಮಾಡಬೇಕು ಅಂದರೂ ಸಾಮಾನ್ಯವಾಗಿ ನಿನ್ನ ಹೈಟ್ ಎಷ್ಟು ಕೇಳ್ತಾರೆ. 5.8, 5.9, 5.10, 11, 6 ಎಲ್ಲ ಇದ್ದರೆ ಅದ್ಭುತ ಅಂತಾರೆ. ಬಟ್ ಸಮ್ಟೈಮ್ಸು ಕೆಲವ್ರ ವೀಕ್ನೆಸ್ಸೇ ಕೆಲವ್ರಿಗೆ ಪ್ಲಸ್ ಆಗುತ್ತೆ. ಅದು ನೋಡಿ ಜನ ನಗ್ತಾರೋ, ಸಿನಿಮಾ ನೋಡೋರು ನಗ್ತಾರೋ ಗೊತ್ತಿಲ್ಲ. ಬಟ್ ಅದರಿಂದ ಅವರ ಜೀವನನೂ ನಡೆಯುತ್ತೆ, ಹೆಸರು ಬರುತ್ತೆ. ಬಟ್ ಆದರೆ ಅವ್ರಿಗೆ ಹೇಗಿರುತ್ತೆ ಮನಸ್ಥಿತಿ ಗೊತ್ತಿರಲ್ಲ. ಸೊ ಇವತ್ತು ನನ್ನ ಜೊತೆ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಖಂಡಿತ ವಿಶೇಷವಾದ ವ್ಯಕ್ತಿ ಅಂತಲೇ ಹೇಳ್ತೀನಿ. ಸಾಕಷ್ಟು ಸಿನಿಮಾಗಳಲ್ಲಿ, ಕೆಲವೊಂದು ಟಿ ವಿ ಶೋಗಳೆಲ್ಲ ನೋಡಿರ್ತೀರ, ನೀವು ಅವ್ರನ್ನ ಕಾಣಿಸ್ಕೊಂಡಿರ್ತಾರೆ. ಅನಂತು ಅಂತ, ಟೈಗರ್ ಅನಂತು ಅಂತ ಅವರ ಆತ್ಮೀಯರು ಜೊತೆಲಿರೋರೆಲ್ಲ ಕರೀತಾರೆ. ಅಂದರೆ ಟೈಗರ್ ರೋರಿಂಗೆ ಅದು. ಕೇಳಿಸ್ತೀನಿ ನಿಮಗೆ. ಅನಂತು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಟೈಗರ್ ಅನಂತು ಅಂತ ಕರೀತಾರಂತಲ್ಲ, ಏನಕ್ಕೆ? ಅದು ಏನೋ ಗೊತ್ತಿಲ್ಲ. ನೀವು ಮತ್ತೆ ನಾವು ನೀವೆಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಂಡಿದೀವಲ್ಲ, ಆ ಟೀಮಿಂದ ಟೈಗರ್ ಟೈಗರ್ ಇಲ್ಲ, ಅದಕ್ಕಿಂತ ಮುಂಚೆ ನಿಮ್ ಟೈಗರ್ ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ. ಹೌದು, ಮ್ಯಾಥ್ಯೂಸ್ ಮನ್ ಅವರು, ಅವರೆಲ್ಲ ಮಣಿಕಂಠ್ ಸರ್ ನನ್ನ ಟೈಗರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ನಿಮ್ಗೆ. ರಘುಶಾಸ್ತ್ರಿ ಸರ್ ಅವರೆಲ್ಲ ನಿಮಗೆ ಟೈಗರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು. ಅವರೆಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ ಭಯ್ಯ, ಒಂದು ಪೆಟ್ ನೇಮ್ ಇಡಬೇಕು ಅನ್ನೋದಕ್ಕೋಸ್ಕರ ನನ್ನ ಟೈಗರ್ ಅಂತ ಕರಿತಾ ಇದ್ರು. ಟೈಗರ್ ಅಂತ ಇದ್ದಂತೆ ಒಂದು ರೋರಿಂಗ್ ಹಾಕ್ತಿರಲ್ಲ, ಅವ್ನು ಮಾಡಿ ಒಂದ್ಸಲ ಒನ್ ಮೋರ್ ಅಂತ ಇರ್ಬೇಕು. ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ಆದ್ರೆ ನಾನು ಪ್ಯೂರ್ ವೆಜ್ಜು. ಎಸ್ ಟೈಗರ್, ಹೇಗಿದ್ದೀರಾ? ಆರಾಮ್ ಬೈ, ನೀವ್ ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದ್ದೀನಿ. ಹೇಗ್ ನಡೀತಿದೆ ಸಿನಿಮಾ ಜರ್ನಿ? ಆರಾಮಾಗಿ ನಡೀತಾ ಇದೆ. ಇವಾಗ ಒಂದು ಸ್ಟೆಪ್ ಅಪ್ ಆಗಿದೆ. ಈ ಸ್ಟೆಪ್ ಅಲ್ಲಿ ಇದ್ದೆ, ಇವಾಗ ಇನ್ನೊಂದು ಸ್ಟೆಪ್ ಅಪ್ ಆಗಿದ್ದೀನಿ. ಕಾರಣ ಏನು ಅಂದ್ರೆ, ರೀಸೆಂಟ್ ಆಗಿ ನಮ್ಮ ಅಣ್ಣ ಚಿಕ್ಕಣ್ಣ ಅವ್ರದ್ದು ಒಂದು ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಯ್ತು. ಚಿಕ್ಕಣ್ಣ ನಿಮ್ಗಲ್ಲ, ಎಲ್ರಿಗೂ ಅಣ್ಣನೇ. ಯಾಕಂದ್ರೆ ಅವ್ರ ಹೆಸರಲ್ಲೇ ಅಣ್ಣ ಇದೆ, ಚಿಕ್ಕಣ್ಣ. ನನ್ಗೆ ತುಂಬಾ ಫೇವರಬಲ್, ಅಂದ್ರೆ ಒಂಥರ ಸಪೋರ್ಟಿವ್ ಆಗಿದ್ದಾರೆ. ಸೊ ನಾನು ಅಣ್ಣ ಅಂತ ಟ್ರೀಟ್ ಮಾಡ್ತೀನಿ. ಸೊ ಅವ್ರದ್ದು ಉಪಾಧ್ಯಕ್ಷ ಸಿನಿಮಾದಲ್ಲಿ ಒಂದು ಸ್ಟೆಪ್ಪು, ಅವರ ಫಸ್ಟ್ ಸಿನಿಮಾ ಹೀರೋ ಆಗಿ ಮಾಡಿ ಅವ್ರಿಗೆ ಹೆಂಗೆ ಪ್ಲಸ್ ಆಯ್ತು ನನಗೆ. ಉಪಾಧ್ಯಕ್ಷ ಅವ್ರು ಹೀರೋ ಆಗಿ ಮಾಡಿ ಪ್ಲಸ್ ಆದಂಗೆ ನನಗೆ ಈ ವರ್ಷಕ್ಕೆ ಈ ಒಂದು ಟೈಮ್ ಪೀರಿಯಡ್, ಒಂದಷ್ಟು ಟೈಮ್ ಪೀರಿಯಡಲ್ಲಿ ನಾನು ಒಂದು 2-3 ವರ್ಷ ಯಾವ ಸಿನಿಮಾ ಆ್ಯಕ್ಟಿಂಗ್ ಮಾಡಿದ್ದೀನಿ, ಬಟ್ ಯಾವುದು ತೆರೆಗೆ ಬರ್ತಾ ಇಲ್ಲ. ಸೊ ಅದು ನನಗೆ ಒಂದು 3 ವರ್ಷ ನೆಗೆಟಿವ್ ಆಗೋಯ್ತು. ಸೊ ಇವಾಗ ನೆಗೆಟಿವ್ ಏನಕ್ಕಾಯ್ತು ಅಂದ್ರೆ, ಜನರಿಗೆ ಕಾಣಿಸ್ಕೊಂತಾ ಇರ್ಬೇಕು, ಡೈರೆಕ್ಟರ್ಗಳು ಕಾಣಿಸ್ಕೊಂತಾ ಇರ್ಬೇಕು. ಅದೇನು ನಡೀತಾ ಇಲ್ಲ. ಮಾಡಿರೋ ಸಿನಿಮಾಗಳು ರಿಲೀಸ್ ಆಗ್ತಾ ಇರ್ಲಿಲ್ಲ. ಸೊ ನನಗೆ ಅದು ಮೈನಸ್ ಆಯ್ತು. ಸೊ ಇವಾಗ 2024ಕ್ಕೆ ಉಪಾಧ್ಯಕ್ಷ ಫಸ್ಟ್ ಸಿನಿಮಾ ಹಿಟ್ ಆಗಿದೆ, ನಾನು ಹಿಟ್ ಆಗಿದ್ದೀನಿ ಭಯ್ಯ. ಎಲ್ಲ ಕಡೆ ಹೋದ ಗುರುತಿಸ್ತಾರೆ ಇವಾಗ ಇನ್ನೂ ಚೆನ್ನಾಗಿ. ತುಂಬಾ ಚೆನ್ನಾಗಿ ಗುರುತಿಸ್ತಾರೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇರ್ಬೋದು ಅಂತ ಅಣ್ಣನೂ ಹೇಳಿದ್ರು, ಡೈರೆಕ್ಟರ್ ಸರ್ ಹೇಳಿದ್ರು, ಉಮಾಪತಿ ಸರ್ ಅವರು ಅನಂತು ಇರಬೇಕಾಯ್ತು ಅಂತ. ಉಮಾಪತಿ ಸರ್ ಅಂತೂ ತುಂಬಾ ಖುಷಿ ಪಟ್ಬಿಟ್ರು. ಇನ್ನು ಇರ್ಬೋದಾಗಿತ್ತು ಅಂದ್ರೆ ಏನಾಗತ್ತೆ, ಕೆಲವೊಂದು ಟೈಮಲ್ಲಿ ಡೈರೆಕ್ಟರ್ಗಳೇ ಹೊಳಿಯಲ್ಲ. ಅವ್ರದ್ದೇನೋ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಅವ್ರದ್ದೇನೋ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರೆ, ಸಡನ್ನಾಗಿ ಸೀನ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಒಂದು ಬೇಗ 2 ನಿಮಿಷ ಬಂದರು
ನೀವು ಹೇಳ್ದಂಗೆ ಟೈಗರ್ ಮಾಡಿ ಬಂದಿದ್ದೀನಿ, 2 ನಿಮಿಷ ಎಲ್ಲ ರೋರಿಂಗ್ ಮಾಡ್ಬಿಟ್ಟಿದ್ದೀರಾ. ರೋಡಿಂಗ್ ಮಾಡಿ ಬಂದಿದ್ದೀನಿ ಭಯ್ಯ. ಎಷ್ಟು ಖುಷಿ ಕೊಡ್ತದೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು ಅನಂತುಗೆ? ನನಗೆ ಫಸ್ಟು ಸಿನಿಮಾ ಇಂಟ್ರೆಸ್ಟೇ ಇರಲಿಲ್ಲ. ಹ್ಞೂ ಏನೋ ಓಕೆ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ನೋಡ್ತೀನಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. 2014ರಲ್ಲಿ ಮಾಸ್ಟರ್ ಪೀಸ್ ಸಿನಿಮಾ ಡೈರೆಕ್ಟ್ರು ಮತ್ತು ವಸಿಷ್ಠ ಎನ್ ಸಿಂಹ ನಮ್ಮ ಕಾಲೇಜೇ ಅವರು ಇಬ್ಬರು ಬಂದು ಒಂದು ಜ್ಯೂಸ್ ಅಂಗಡಿ, ಇಬ್ರು ನಿಮ್ಮ ಕಾಲೇಜಾ? ಮಂಜು ಮಂಡವ್ಯ ಸರ್ ಇಲ್ಲ, ವಸಿಷ್ಠ ವಸಿಷ್ಠ ನಮ್ಮ ಕಾಲೇಜು. ಇಬ್ಬರು ಜ್ಯೂಸ್ ಅಂಗಡಿಲಿ ಬಂದು ಕೇಳಿದ್ರು. ವಸಿಷ್ಠ ಪರಿಚಯ ಮಾಡಿಸ್ದ ನನಗೆ, ಅನಂತು ಅಂತ ನನ್ನ ಫ್ರೆಂಡು ಅಂತ ಪರಿಚಯ ಮಾಡಿಸ್ದ. ಅವಾಗ ಅವರು ಸಿನಿಮಾಲ್ ಮಾಡ್ತೀನೋ ಅಂತಂದ್ರು. ನಾನು ಅವಾಗ ರೋಡಿಂಗ್ ಮಾಡಿದೆ. ಯಾವ ಸಿನಿಮಾ, ಯಾರು ಹೀರೋ? ದೌಲತ್ತು, ಕಾಲೇಜ್ ದೌಲತ್ತು. 2014ರಲ್ಲಿ ಯಾವ ಸಿನಿಮಾ ಅದು ಹೇಳ್ತೀನಿ ಬಾಪ್ಪ, ಯಾಕೆ ಬೇಕು ತಲೆ ಕೆಡ್ಸ್ಕೊಂತೀಯ, ನಾನು ಹೇಳ್ತೀನಿ, ಫೋನ್ ಮಾಡ್ತೀನಿ. ಸರಿ ಆಯ್ತು, ನಿನ್ನ ನಂಬರ್ ಕೊಡು ಅಂದ್ರು. ಶಿಷ್ಯ ನನ್ನ ನಂಬರ್ ಕೊಡೋ. ಶಿಷ್ಯ ಬೇರೆ ಅವಾಗಲೇ? ಚಿಕ್ಕ ವಯಸ್ಸಲ್ವಾ ಅವಾಗ, ಚಿಕ್ಕ ವಯಸ್ಸಲ್ಲಿ ಶಿಷ್ಯ ಅಂತ ಇಟ್ಕೊತಾರೆ. ಆ ಥರ ಶುರು ಆಯಿತು ನನ್ನ ಸಿನಿ ಪಯಣ. ಮಾಸ್ಟರ್ ಪೀಸ್ ಶೂಟಿಂಗು ಮತ್ತು ಸಂತೆಯಲ್ಲಿ ನಿಂತ ಕಬೀರ ಶಿವಣ್ಣ ಅವ್ರದ್ದು ಎರಡೂ ಒಟ್ಟಿಗೆ ಶೂಟಿಂಗ್ ಆಗ್ತಾಯಿತ್ತು. ಎರಡೂ ಒಟ್ಟಿಗೆ ಮಾಡಿದೆ. ಶಿವಣ್ಣ ಅವ್ರ ಶೂಟಿಂಗು ಅದಂತೂ ಸಂತೆ ಜನ ಒಂಥರ, ಅದೊಂಥರ ಮಜಾ. ಅಲ್ಲೂ ನಮ್ಮ ಬಾಸ್ ಶಿವಣ್ಣ ಅವರು ಗುರ್ತಿಸ್ಬಿಟ್ಟು ನನ್ನ ಅವರೊಂದು ಹೆಸರು ಕೊಟ್ಟಿದ್ದಾರೆ. ಅದು ನಂಗೆ ಹೆಸರಲ್ಲ, ಅದು ಬಿಡದಾಗ್ಬಿಟ್ಟಿದೆ, ಛೋಟಾ ಮಾಸ್ಟರ್ ಅಂತ. ಛೋಟಾ ಮಾಸ್ಟರ್. ಅವರು ಛೋಟಾ ಮಾಸ್ಟರ್, ಏನ್ರಿ ಸಮಾಚಾರ, ಹೆಂಗಿದ್ದೀರಾ, ಮೊಸರನ್ನ ತಿಂಡಿ ಆಯ್ತಾ? ಆಯಿತು. ಏನು ತಿಂದ್ರಿ? ಎರಡೇ ಇಡ್ಲಿ. ನಿಮ್ಮ ಹೊಟ್ಟೆಗೆ ಸಾಕ್ಬಿಡಿ. ಯಾಕಂದ್ರೆ ಅವರು ತಿನ್ನೋದು ಕಮ್ಮಿ, ಶಿವಣ್ಣ ಅವರು ತಿನ್ನೋದು ಕಮ್ಮಿ. ಮಧ್ಯಾಹ್ನ ಊಟದ ಟೈಮು ಊಟ ಶಿವಣ್ಣನ ಬಗ್ಗೆ ಎಲ್ರಿಗೂ ಗೊತ್ತು, ಬನ್ನಿ ನಿಮ್ಮ ಬಗ್ಗೆ ಮಾತಾಡ. ಆ ಥರ ಸೈಮಲ್ಟೇನಿಯಸ್ ಆಗಿ 2 ಸಿನಿಮಾ ಆಯಿತು. ಅದಾದಮೇಲೆ ನೆಕ್ಸ್ಟು 2016-17ವರೆಗೂ ಯಾವ ಸಿನಿಮಾನು ಮಾಡೋಕ್ಕಾಗಿಲ್ಲ, ಆಫರ್ ಬಂದಿಲ್ಲ. ಎರಡು ಸಿನಿಮಾ ಮಾಡಿದ್ಮೇಲೂ ಯಾವುದು ಫೋನ್ ಇಲ್ಲ, ಆಫರ್ ಇಲ್ಲ, ಆಫರ್ ಇಲ್ಲ. ಆಮೇಲೆ ನಡುವೆ ಅಂತರ ವಿಳ್ಳಿ ಅಂತ ಒಂದು ಸಿನಿಮಾ ಮಾಡಿದೆ. ಅಲ್ಲಿಂದ ಆಫರ್ ಬರೋಕ್ಕೆ ಶುರುವಾಯಿತು. 2017ರಲ್ಲಿ ರಿಲೀಸ್ ಆಯಿತು, ಆಗಸ್ಟಲ್ಲೇನೋ ರಿಲೀಸ್ ಆಯಿತು. 2017 ಆಗಸ್ಟಿಂದ 2018 ಆಗಸ್ಟ್ ಒಳಗೆ 20 ಸಿನಿಮಾ ಮಾಡಿದೆ. ಆ ಒಂದು ಸಿನಿಮಾಯಿಂದ 1 ವರ್ಷ 2 ವರ್ಷದಲ್ಲಿ 20 ಸಿನಿಮಾ. ಇವಾಗ ಇನ್ನು 20 ಸಿನಿಮಾ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಭಯ. ಎಷ್ಟಾಯ್ತು ಟೋಟಲ್? 50 ಸಿನಿಮಾ ಆಯ್ತು? 43 ಸಿನಿಮಾ. ಈಗ ನಂಗೊಂದು ಪ್ರಶ್ನೆ. ಈಗ ಅನಂತು ನೋಡಿದ್ರೆ ಪಾಪ ಚಿಕ್ಕ ಹುಡುಗ ಥರ, ಮಗು ಥರ ಟ್ರೀಟ್ ಮಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಸಿನಿಮಾ ಅಂತ ಶೂಟಿಂಗಿಗೆ ಕರ್ಸ್ಕೊಂಡ್ಬಿಟ್ಟು 15 ದಿನ ಶೂಟಿಂಗ್ ಮಾಡ್ತಾರೆ, ಕಾಸು ಕೊಡದೆ ಆಯ್ತು ಕೊಡಲ್ಲ ಹೋಗ್ರಿ ರೀ ಅಂದರೆ ಆ ಥರ ಯಾವತ್ತೂ ಆಗಕ್ಕೆ ಬಿಟ್ಕೊಂಡಿಲ್ಲ. ಯಾಕಂದರೆ ನಾನು ಇವಾಗ ನಾನು ನಿಮ್ಮ ಜೊತೆ ಅನಂತು ಏನು ಕೇಳ್ತಾನೆ? ಹೊಡೆದು ಬಿಡ್ತಾನ, ಮಾಡ್ಬಿಡ್ತಾನೆ ಅಣ್ಣ ಅಂತ ಸಿಚುವೇಶನ್ ಬಂತಪ್ಪ. ಅಂಥ ಸಿಚುವೇಶನ್ ಬಂದರೆ ಏನು ಮಾಡೋಕ್ಕಾಗಲ್ಲ, ಬಿಡಬೇಕು. ಬಿಡ್ತೀರಾ? ಬಿಡ್ತೀನಿ. ಯಾರಿಗೆ ಬಿಡ್ತೀರಾ? ದೇವ್ರಿಗೆ ಬಿಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ. ಅವ್ರು ಕುತ್ಕೆ ಇಟ್ಕೊಂಡು ಕೇಳಕ್ಕಂತೂ ಆಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಅಲ್ಲ, ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಭಾಳ ಕಾಲೇಜಲ್ಲಿ ಹಾರಾಟ ಎಲ್ಲ ಭಾಳ ಇತ್ತಂತೆ. ಕಾಲೇಜು ಅದು ಕಾಲೇಜ್ ಅಲ್ವಾ? ಏನೇನು ಮಾಡಿದ್ರಿ ಕಾಲೇಜಲ್ಲಿ? ಹಿಂಗೆ ಹುಡುಗರ್ನ ಹಾಕೊಂಡು ಅವ್ನು ನೋಡ್ತಾವನೆ, ಅವ್ನು ಗುರಾಯಿಸ್ತಾವನೆ, ಅವ್ನು ಹೊಡಿಯೋ. ನಾನು ಹೊಡಿಯಲ್ಲ, ಅವ್ನು ಅವ್ನು ಗುರಾಯಿಸ್ತಾವನೆ, ಅವ್ನು ಹೊಡಿಯೋ, ಅವ್ನಿಗೆ ಆನ್ಸಲಿ ಮಾಡ್ತಾನೆ, ಅವ್ನು ಹೊಡಿಯೋ, ಆ ಥರ ಮಾಡೋದು. ಆಮೇಲೆ ಪ್ರಿನ್ಸಿಪಲ್ಲು ವೈಸ್ ಪ್ರಿನ್ಸಿಪಲ್ಗೆಲ್ಲ ಕಾಟ ಕೊಡೋದು. ಯಾವ ಥರ ಅಂದರೆ ಒಂದು ಸರ್ತಿ ನಂದು ಅನಂತ ಪದ್ಮನಾಭ ಆರ್ಟ್ಸ್ ಸ್ಟೂಡೆಂಟ್, ನಾನು ಫಸ್ಟ್ ನೇಮು. ಇಡೀ ಕಾಲೇಜಲ್ಲಿ ನನ್ನ ಹೆಸರೇ ಫಸ್ಟ್ ನೇಮು ಫಾರ್ ಅಟೆಂಡೆನ್ಸ್ ಶಾರ್ಟೇಜ್. ಆಯಿತು ಅಂತಂದ್ಬಿಟ್ಟು ಹಿಂಗೆ ಆಡಿಟೋರಿಯಮಿಂದ ಫೀಲ್ಡ್ ಕಡೆ ಹೋಗ್ತಾ ಇದ್ದೆ. ಫೀಲ್ಡಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಬಂದಿದ್ರು ಲಿಸ್ಟ್ನ. ನಂದು ಇದೆ ಅಂತಂದ್ರು. ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ನೋಡ್ಕೊಂಬರ್ಬೇಕಾದ್ರೆ ಪ್ರಿನ್ಸಿಪಲ್ ಸಿಕ್ಕಿದ್ರು. ಬರೋ ಇಲ್ಲಿ. ಏನು ಸಾರ್ ಅಂದರೆ, ನಿಂದು ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಕಣೋ. ಹೌದಾ? ಗೊತ್ತು ಸರ್, ನೋಡ್ಕೊಂಬಂದೆ ಸರ್ ಅಂತಂದೆ. ಸರಿ, ನಿಮ್ಮ ಪೇರೆಂಟ್ಸ್ ಕಳಿಸು ಅಂದರು. ಸರ್, ಯಾವ ಸ್ಟೂಡೆಂಟ್ ಆದರೂ ಆ ಸ್ಟೂಡೆಂಟ್ಗೆ ಹೇಳಿದ್ರೆ ಪೇರೆಂಟ್ಸ್ ಕಳಿಸ್ತಾರ ಸರ್? ನೀವೇ ಫೋನ್ ಮಾಡ್ಬೇಕು ತಾನೆ ಸರ್? ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ಸುಮ್ಮನೆ? ನಿಮ್ಗೇನು ಏನು ಮಾಡ್ಬೇಕು ಇವಾಗ ಹೇಳಿ ಸರ್?
ಒಂದು ಅಪಾಲಜಿ ಲೆಟ್ರ್ ಬರ್ಕೊಡು, ಫೈನ್ ಕಟ್ಟು. ಸರ್ ಫೈನ್ ನಿಮ್ಗೆ ಇವಾಗಲೇ ಕಟ್ಬಿಡ್ತೀನಿ, ಅಪಾಲಜಿ ಲೆಟ್ರ್ ಏನಂತ ಬರೀಬೇಕು ಗೊತ್ತಿಲ್ಲ ಸರ್, ಸಾರಿ ಅಂತ ಬರ್ಕೊಡು ಅಂದರು. ಸಾರಿ ಅಂತ ಬರ್ಕೊಡ್ಬೇಕಾ, ಆಯಿತು. ಹಿಂಗೆ ಹುಡುಕ್ದೆ, ಅವಾಗ ಬಸ್ ಟಿಕೆಟ್ ತೊಗೊಳ್ತಾ ಇದ್ದೆ, ಹಾಫ್ ಟಿಕೆಟು ತಗೊಂಡು ಸಾರಿ ಅಂತ ಬರೆದು ತಗೊಳ್ಳಿ ಸರ್ ಅಂತ. ಏನೋ ಇದು ಸರ್ ಅಪಾಲಜಿ ಲೆಟ್ರು ಸರ್ ಅಂತಂದೆ. ತಲೆ ಮೇಲೆ ಅಂದ್ಕೊಟ್ಟು ಹೋಗ ಅಲ್ಲಿ ಆಫೀಸ್ ರೂಮ್ಗೆ ಹೋಗಿ ಬರ್ಕೊಡು ಅಂತಂದ್ರು. ಆ ಥರ ರೇಗ್ಸೋದು. ಎಕ್ಸಾಮ್ ಅಲ್ಲಿಂದ ಒಂದು 10 ನಿಮಿಷ ಇರೋದು, ಎಕ್ಸಾಮ್ ಅಲ್ಲಿಂದ ಆಚೆ ಬಂದ್ಬಿಡೋದು. 10 ನಿಮಿಷಕ್ಕೆ 10 ನಿಮಿಷಕ್ಕೆ ಬರೀ ರಿಜಿಸ್ಟರ್ ನಂಬರ್ ಬರೆಯಕ್ಕೆ ಹೋಗ್ತಾ ಇದ್ವಿ. ಎಕ್ಸಾಮ್ ಯಾರು ಬರೀತಾ ಇದ್ರು? ಎಕ್ಸಾಮ್ ಗೊತ್ತಿಲ್ಲ ಭಯ, ಹಂಗಂದ್ರೆ ಪಾಸ್ ಆದ್ರೆ ಇಲ್ವಾ? ಆಗಲ್ಲ. ಏನು? ಸೆಕೆಂಡ್ ಪಿ ಯು ಲಾಸ್ಟು. ಹಾ ಅದ ಫಸ್ಟ್ ಪಿ ಯು ಅವರೇ ನುಗ್ಬಿಡ್ತಾರೆ, ಹಾ ಸೆಕೆಂಡ್ ಪಿ ಯು ಲಾಸ್ಟು. ಅಲ್ಲೇ ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ, ನಮ್ಮ ಕನ್ನಡ ಪಾಸಾಗಿದ್ದೀನಿ. ಕನ್ನಡದಲ್ಲಿ ಪಾಸು? ಸೆಕೆಂಡ್ ಪಿ ಯುಲಿ. ಇನ್ನೆಲ್ಲ ಫೇಲು. ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ? ಖಂಡಿತ ಇಲ್ಲ ಭಯ. ಆವಾಗ ನನಗೆ ಆ್ಯನಿಮೇಷನ್ನು, ಗ್ರಾಫಿಕ್ ಡಿಸೈನಿಂಗು ಅದು ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು. ಮಾಡಿದ್ರಾ? ಫಸ್ಟು ಗ್ರಾಫಿಕ್ ಡಿಸೈನಿಂಗ್ ಮಾಡಿದೆ, ಆಮೇಲೆ ನಮ್ಮ ಚಿಕ್ಕಪ್ಪ ಸೇರಿಸಿದ್ದು. ಅಲ್ಲಿ ಒಂದು 3 ಮಂತ್ಸ್ ಕೋರ್ಸ್ ಇತ್ತು, ಅದು ಮಾಡಿ ಮುಗಿಸ್ದೆ ಪುಣ್ಯಕ್ಕೆ. ಅದಾದಮೇಲೆ ಆ್ಯನಿಮೇಷನ್ನು 1.5 ವರ್ಷ ಅಂತಂದರು. ಇಲ್ಲಿ ಆ್ಯನಿಮೇಷನ್ ಸೆಂಟರ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಫ್ಯಾಕಲ್ಟೀಸು ಸಸ್ಟೈನಾಗಿ ಉಳ್ಕೊಳ್ಳಲ್ಲ, ಅವ್ರು ಚೇಂಜ್ ಆಗ್ತಾ ಇರ್ತಾರೆ. ಮತ್ತು ಹೊಸ್ದಾಗಿ ಕಲಿತು ಇರೋದನ್ನೇ ಕಲಿತಾ ಇದ್ವಿ. ಅದೊಂದು 3 ವರ್ಷ ಆಯಿತು. ಕಲ್ತರ ಕೊನೆ ಕಂಪ್ಲೀಟ್ ಆಗಿ? ಇಲ್ಲ ಭಯ್ಯ, ಅನಿಮೇಷನ್ ಮಾಡಕ್ಕೆ ಬರುತ್ತೆ ಇವಾಗ? ಹೋಗಿ ಇವಾಗ ಅಂದರೆ ಇವಾಗ ಸಿನಿಮಾಗಳಿರೋದ್ರಿಂದ ಮಾಡೋಕ್ಕೆ ಬರ್ತಾ ಇಲ್ಲ, ಮರ್ತೋಗಿದ್ದೀನಿ ಟೂಲ್ಸು. ಒಂದು 10 ದಿನ ಒಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಅಂದರೆ 1 ಅವರ್ ಕೂತ್ಕೊತೀನಿ ಅಂತ ಕೂತ್ಕೊಂಡ್ರೆ ನಾನು 1 ಅವರ್ ಕೂತ್ಕೊಳ್ಳಲ್ಲ. ಒಂದು 8 ಅವರ್ 9 ಅವರ್ ಕಂಟಿನ್ಯೂಸ್ ಸಿಸ್ಟಮ್ ಮುಂದೆ ಕೂತ್ಕೊಂಡ್ಬಿಡ್ತೀನಿ. ಸೊ ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೀನಿ. ಗ್ರಾಫಿಕ್ಕು ಟಚಲ್ಲಿ ಇದೆಯಾ? ಅದು ಇಲ್ಲ? ಅದು ಇಲ್ಲ, ಅದು ಟಚಲ್ಲಿ ಇಲ್ಲ. ಅದು ಟಚಲ್ಲಿ ಇಲ್ಲ. ಮತ್ತೆ ಇನ್ನೇನು ಮಾಡಬೇಕು ಅಂತ ಆಸೆ ಇತ್ತು? ಈಗ ಕಾಲೇಜ್ ಓದೋಕ್ಕೆ ಇಷ್ಟ ಇಲ್ಲ, ಇದೇನೋ ಮಾಡೋಕೆ ಹೋಗಿ ಅದು ಡಿಸ್ಕಂಟಿನ್ಯೂ. ಏನು ಇಂಟ್ರೆಸ್ಟ್ ಇದ್ದಿದ್ದೇನು? ಆ್ಯನಿಮೇಷನ್ ಮಾಡುವಾಗ 3D ಇಂಟೀರಿಯರ್ ಡಿಸೈನಿಂಗ್ ಕಲ್ತ್ಕೊಂಡೆ. ಅಲ್ಲಿ ಅದು ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಅದಾದರೂ ಕಂಪ್ಲೀಟ್ ಆಯಿತಾ? ಅದು ಕಂಪ್ಲೀಟ್ ಮಾಡಿದೆ. ವಿರೇ ಪ್ಲಗ್ಇನ್ ಅಂತ ಒಂದಿದೆ, 3D ಮ್ಯಾಕ್ಸು. ಅದರಲ್ಲಿ ಕಂಟಿನ್ಯೂ ಮಾಡಿಕೊಂಡು ಒಂದು ಓನ್ ಬಿಸ್ನೆಸ್ ಸೆಟಪ್ ಮಾಡಿಕೊಂಡೆ ಚಿಕ್ಕದಾಗಿ. ಆವಾಗ ಫ್ರೀಲ್ಯಾನ್ಸರ್ಗಳಿಗೆ, ಹೊಸಬರಿಗೆ ಯಾರೂ ಅವಕಾಶ ಕೊಡಲ್ಲ. ನಾನು ಹೊಸಬಾಗೆ ಹೋಗಬೇಕು, ಯಾರು ಎಕ್ಸ್ಪೀರಿಯೆನ್ಸ್ ಇರೋರು ಯಾರೂ ತಗೊಳ್ಳೋದು ಇಲ್ಲ. ಸೊ ಅಲ್ಲೊಂದಷ್ಟು ಹಿಂಸೆ ಆಯಿತು. ಅಂದರೆ ಮೆಚ್ಯೂರ್ಡ್ ಏಜ್ ಸ್ಟಾರ್ಟ್ ಆದಾಗ ಯಾರೂ ಕೆಲಸ ಕೊಡಲ್ಲ. ಆಮೇಲೆ ಗ್ರಾಫಿಕ್ ಡಿಸೈನರ್ ಜಾಬ್ ವರ್ಕ್ ಮಾಡೋಕ್ಕೆ ಹೋದೆ. 2 ತಿಂಗಳು 3 ತಿಂಗಳು ಹೋದೆ. ಹೆಂಗಾಗ್ಬಿಡೋದು ಅಂದರೆ, ಬೆಳಗ್ಗೆ 9 ಗಂಟೆ ಆಫೀಸ್ ಟೈಮ್ ಕಾಮನ್ನು, 9ರಿಂದ 6 ಗಂಟೆ ಕಾಮನ್ ಟೈಮು. ಆ ಟೈಮಲ್ಲಿ ಶೂಟಿಂಗ್ ಅಂತೀವಿ. ಆ ಟೈಮಲ್ಲಿ ಏನಾಗೋದು, 9ರಿಂದ 4 ಗಂಟೆವರೆಗೂ ಅಲ್ಲಿ ಆಫೀಸ್ಗೆ ಹೋದ್ರು ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಯಾವ ಥರ ಡಿಸೈನು ಅಂದರೆ, ಈ ಡೊಕೊಮೊ ಅಂತ ಒಂದು ಸಿಮ್ ಕಾರ್ಡ್ ಇತ್ತಲ್ಲ, ಅದರದ್ದು ದೊಡ್ಡ ಹೋಲ್ಡಿಂಗ್ಸು. ಅದು ಮಾಡಬೇಕಾದ್ರೆ 4 ಗಂಟೆಗೆ UK ಶಿಫ್ಟ್ ಮೇನ್ ಆಫೀಸಲ್ಲಿ ಸ್ಟಾರ್ಟ್ ಆಗೋದು. ಅವರು 4 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆಗೆ ಮುಗಿಯೋದು. 11 ಗಂಟೆಗೆ ನಾನು ಒಬ್ಬನೇ ರಿಚ್ಮಂಡ್ ರೋಡಿಂದ ಕಾರ್ಪೊರೇಷನ್ವರೆಗೂ ಬಂದು, ಬಸ್ಸಲ್ಲಿ ಬಂದು, ಅಲ್ಲಿಂದ ಮತ್ತೆ ಗಿರಿನಗರ ಮನೆ ಅಲ್ಲಿವರೆಗೂ ಬಂದು 12 ಗಂಟೆ ನೈಟಲ್ಲಿ ನಾಯಿಗಳ ಕಾಟ ಬೇರೆ. ನಾನು ಇಷ್ಟೇ ಇದ್ದೀನಿ, ತಿನ್ಕೊಂಡ್ಬಿಟ್ರೆ ಅಂತ ಭಯ. ಈ ಥರ ಎಲ್ಲ ಒಂದು 3 ತಿಂಗಳು ಓಡಾಡ್ತಾ ಇದ್ರಾ? ಆಗ ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಸೊ ಅವಾಗ ಊಬರು ಓಲಾ ಇರಲಿಲ್ಲ, ಕಾಸು ಇರ್ತಾ ಇರಲಿಲ್ಲ. ನಾಯಿಗಳು ಅಟ್ಯಾಕ್ ಮಾಡಿದ ಇನ್ಸಿಡೆಂಟ್ ಇಲ್ಲ. ನಾನು ಸೈಲೆಂಟಾಗಿ ತಲೆ ಬಗ್ಸ್ಕೊಂಡು ಹೋಗ್ಬಿಡ್ತೀನಿ. ಅದನ್ನ ನೋಡಕ್ಕೆ ಹೋದ್ರೇ ಬರುತ್ತದು, ನೋಡೋಕ್ಕೆ ಹೋಗಲ್ಲ ನಾನು. ಅವಾಗ ಗೊರ್ರ ಅಂದ್ಕೊಂಡು ಅಟ್ಯಾಕಿಂಗ್ ಮಾಡಕ್ಕೆ ಬರೋದು ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಹುಷಾರಾಗಿ ಹಿಂದೆ ಬರ್ತೀನಿ, ಲೈಟಾಗಿ ಸ್ಲೋಗಿ ಹಿಂದೆ ಬಂದು ಅಕ್ಕಪಕ್ಕ ಯಾರಾದರೂ ಇದಾರ ನೋಡ್ತೀನಿ. ಆವಾಗ ಇದ್ದಾಗ ನಂಗೆ ಸೇಫ್ಟಿ. ಒಂದಷ್ಟು ಜನ ಅಂತ ನಾಯಿಗೆ ಆವಾಜ್ ಓಡಿಸ್ತಾರೆ, ಹೋಗೋದು. ಈ ನಿಮ್ಮ ಹೈಟು ನಿಮ್ಮ ನೆಗೆಟಿವಾ ಪಾಸಿಟಿವಾ? ಭಯ ಕೆಲವೊಂದು ಟೈಮಲ್ಲಿ ನೆಗೆಟಿವ್ ಆಗುತ್ತೆ, ಕೆಲವೊಂದು ಟೈಮಲ್ಲಿ ಪಾಸಿಟಿವ್ ಆಗುತ್ತೆ. ನೆಗೆಟಿವ್ ಏನಕ್ಕಾಗತ್ತೆ ಅಂದರೆ,
ಯಾರಾದ್ರು ಒಂಚೂರು ರೇಗಿಸ್ದಾಗ ಅನ್ಸತ್ತೆ, ಯಾರಿಗೇ ಆಗಲಿ ಒಂದು ಫೀಲಿಂಗ್ ಅನ್ನೋದು ಇರುತ್ತೆ, ಅನ್ಸತ್ತೆ. ಅದು ತಕ್ಷಣ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊತೀನಿ ಭಯ್ಯ. ರೇಗಿಸ್ತೀಯಾ, ಓಕೆ, ಏನು ಮಾಡೋಕ್ಕಾಗತ್ತೆ. ಕಾಲೇಜ್ ಬುದ್ಧಿ ಅಂತೂ ಬರಲ್ಲ ಮೆಚೂರ್ಡ್ ಆದಮೇಲೆ. ಅದು ಒಂದೊಂದು ಟೈಮ್ ನಾನು ನೆಗೆಟಿವ್ ಬಂದಾಗ ನಾನು ತಕ್ಷಣ ಆ ಜಾಗದಲ್ಲಿ ಇರೋಲ್ಲ. ಅಂದರೆ ಇಲ್ಲಿ ಇಲ್ಲಿ ನೀವು ಕೂತಿದ್ದೀರಾ, ನಿಮಗೆ ನೆಗೆಟಿವ್ ಅನಿಸ್ತಾ ಇದೆ, ನಾನು ಆ ಜಾಗದಿಂದ ಎದ್ದೋಗ್ಬಿಡ್ತೀನಿ. ನಂಗೆ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ. ಆಮೇಲೆ ಅದು ಏನಾಗುತ್ತೆ, ಡಿಪ್ರೆಸ್ ಥರ ಆಗ್ಬಿಡ್ತೀವಿ. ಅದು ಮಾಡ್ಕೊಳಕ್ಕೆ ನಾನು ಬಿಡಲ್ಲ ಆ ಥರ. ಸೊ ಆಗಿದೆಯಾ ಯಾವತ್ತಾದ್ರೂ ಅಂತ ಸಿಚುವೇಶನ್ ಬಂದು ತುಂಬ ನೋವಾಗಿ ಕೂತ್ಕೊಂಡತ್ತು, ಯಾರಿಗೂ ಹೇಳ್ಕೊಳಕ್ಕಾಗದೆ, ಯಾಕಪ್ಪ ನನಗೆ ದೇವ್ರೆ ಈ ಥರ? ಆ ಥರ ನಾನು ಅನ್ಕೊಳಕ್ಕೆ ಹೋಗ್ತಾ ಇಲ್ಲ. ನಾನು ಅಂದ್ಕೊಂಡ್ರೆ ಹೋಗ್ತೀನಿ, ಅಂದ್ಕೊಳಕ್ಕೆ ಹೋದ್ರೆ ವೀಕ್ ಆಗ್ಬಿಡ್ತೀವಿ. ನಾನು ವೀಕ್ ಮಾಡ್ಕೊಳಕ್ಕೆ ನಾನು ಭಯ ಪಡ್ತೀನಿ. ಅದಕ್ಕೆ ಜಾಗದಿಂದ ಎದ್ದೋಗ್ಬಿಡ್ತೀನಿ. ಏನು ಸಮಸ್ಯೆ ಆಗಿರೋದು ಇದು? ಆ್ಯಕ್ಚುಲಿ ನಾನು ಹುಟ್ಟಕ್ಕೂ ಮುಂಚೆ ನಮ್ಮ ಅಕ್ಕ ಇದ್ದರು. ನಾನು 1984 ಬಾರ್ನು. ಯಾರು? ನಮ್ಮ ಅಕ್ಕ. ಹಾಂ ಹಾಂ. ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ಪಿಟ್ಯೂಟರಿ ಗ್ಲ್ಯಾಂಡ್ಸು ಅದೇನೇನೋ ಇತ್ತು. ಅವರು ಹೈಟ್ ಕಮ್ಮಿ ಇದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ನಾನು ಹುಟ್ಟಿದೊಂದು 6 ತಿಂಗಳು 7 ತಿಂಗಳಿಗೆ ತೀರ್ಕೊಂಬಿಟ್ರು. ಅದೊಂದು ಬ್ಲಡ್ ಏನಿವೆ. ಅದಾದಮೇಲೆ ನನಗೆ 4 ಮಂತ್ಸ್ಗೆ ಜಾಂಡೀಸ್ ಬಂತು. ಜಾಂಡೀಸ್ ಎಲ್ಲರಿಗೂ ಬಂದೇ ಬರುತ್ತೆ, 4 ಮಂತ್ಸ್ 5 ಮಂತ್ಸ್ಗೆ ಬಂದೇ ಬರುತ್ತೆ, ಅಥವಾ 3 ಡೇಸ್ಗೂ ಬಂದರೂ ಬರುತ್ತೆ. ಅದರದ್ದು ಟ್ರೀಟ್ಮೆಂಟು ಉಲ್ಟಾ ಹೊಡೀತು. ಆಮೇಲೆ ಅದನ್ನು ಸರಿ ಮಾಡಿ ಒಂದು ವಿಕಾರ ಆಗೋದಕ್ಕಿಂತ ಒಂದು ಸ್ವಲ್ಪ ಆಕಾರದಲ್ಲಿ ಇರೋ ಥರ ಮಾಲ್ತಿ ಯಶವಂತ್ ಅಂತ ಸಂಜಾನ್ಸ್ ಆಸ್ಪತ್ರೆಯಲ್ಲಿ ಅವರು ಸ್ವಲ್ಪ ರೆಡಿ ಮಾಡಿದ್ರು. ಆಮೇಲೆ ಅಪ್ ಟು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ವರೆಗೂ ಒಂದು ಏಲಕ್ಕಿ ಬಾಳೆಹಣ್ಣು ತಿಂದರು ಒಂದು 10 ದಿನ 5 ದಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಡೋದು. ಅಂದರೆ ಕಫ, ವೀಸಿಂಗು, ಬಾಡಿ ಸೈಜ್ ಕಮ್ಮಿ ಇರೋದ್ರಿಂದ ಕಫ ಬೇಗ ಅಟ್ಯಾಕ್ ಆಗುತ್ತೆ, ಆ ಥರ ಎಲ್ಲ ಆಗೋದು. ಸೊ 6ನೇ ಕ್ಲಾಸ್ವರೆಗೂ ಆ ಥರ ಆಯಿತು. ಆಮೇಲೆ ಅದೇನು ಎನರ್ಜಿ ಬಂತೋ ಗೊತ್ತಿಲ್ಲ ಭಯ್ಯ, ಸೀರಿಯಸ್ ಆಗಿ 7ನೇ ಕ್ಲಾಸಿಂದ ಆರಾಮಾಗದೆ. ಇವಾಗ ನೆಕ್ಸ್ಟ್ ಲೆವೆಲ್ ಆರಾಮಾಗಿದ್ದೀನಿ ಭಯ್ಯ. ಹೆಲ್ತಿಯಾಗಿ ಹೆಲ್ದಿಯಾಗಿ ಆರಾಮಾಗಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅನ್ಸುತ್ತೆ ನನಗೆ, ಅದನ್ನು ಬೇರೆಯವ್ರ ಥರ ಅಂದರೆ ನಾರ್ಮಲ್ ಆಗಿರೋರ ಥರ ಮಾಡೋ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾಗತ್ತೆ ಗೊತ್ತಾ ಭಯ್ಯ, ಇವಾಗ ಒಂದು ಪೇರೆಂಟ್ಸ್ ಇರ್ತಾರೆ, ಅವರ ಮನಸ್ಸಲ್ಲಿ ಮಗ ಈ ಥರ ಉಟ್ಬಿಟ್ಟ, ಇನ್ನೂ ಅವ್ರ ಗುಂಪಿಗೆ ಸೇರಿಸ್ಬಿಡೋಣ ಅಂತ ಪೇರೆಂಟ್ಸ್ಗೆ ಮೈಂಡ್ಸೆಟ್ ಬಂದರೆ ಆ ಮಗುನೂ ಅದೇ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ತಾಯಿ ತಂದೆಗೆ ಯಾವತ್ತೂ ಆ ಥರ ಅನಿಸಿಲ್ಲ. ಅವರು ನಮ್ಮ ಮಗ ಎಲ್ಲರ ಥರ ಬೆಳಿಬೇಕು, ಎಲ್ಲರ ಥರ ಓಡಾಡ್ಕೊಂಡಿರಬೇಕು, ಎಲ್ಲರ ಥರ ಖುಷಿಯಾಗಿರಬೇಕು ಅನ್ನೋದು ಅವ್ರ ಮೈಂಡ್ಸೆಟ್ಟು. ಸೊ ನನಗೆ ಅದು ನನ್ನ ತಂದೆ ತಾಯಿ ಪ್ಲಸ್ ಪಾಯಿಂಟ್ ಆದರು. ಇದು ವಿಷಯ ಭಯ. ಸಿನಿಮಾ ಬಿಟ್ಟು ಬೇರೆ ಏನೇನು ಅಂದರೆ ಸಿನಿಮಾ 3D ಅನಿಮೇಷನ್ ಬಿಟ್ಟು ನಿಮಗೆ ಕಾಲೇಜಲ್ಲಿ ಇದ್ದಾಗ ಇಂಟ್ರೆಸ್ಟ್ ಇದ್ದಿದ್ದೇನೆ, ಏನು ಮಾಡಬೇಕು, ನಾನು ಏನಾಗಬೇಕು ಆ ಥರ ಏನಾದರೂ? ಆ ಥರ ಇರ್ಲಿಲ್ವಾ? ಏನಾದ್ರೆ ಕಾಲೇಜ್ ಏನೋ ಮಾಡ್ತೀನಿ ಅಂತ ಗೊತ್ತು, ಏನಂತ ಗೊತ್ತಿರ್ಲಿಲ್ಲ, ಏನು ಅಂತ ಗೊತ್ತಿಲ್ಲ. ಯಾವುದೋ ಏನೋ ಆಗಲಿಲ್ಲ ಅಂದ್ರೆ ಒಂದು ಗ್ರಾಫಿಕ್ ಡಿಸೈನಿಂಗ್ ಕಲ್ತಿದ್ದೀನಿ, ಯಾವುದೋ ಒಂದು IT ಕಂಪನಿಗೆ ಹೋಗಿ ಜಾಯ್ನ್ ಆಗಿಬಿಡ್ತೀನಿ. IT ಕಂಪನಿಗೆ ಹೋದ್ರೆ, ಇಂಟರ್ವ್ಯೂಗೆ ಹೋದ್ರೆ ಅಲ್ಲಿ ನೀನು ಹೈಟ್ ಕಮ್ಮಿ ಇದೆಯಾ, ನಿಂಗೆ ಮಾತಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಕ್ಲೈಂಟ್ಸ್ ಜೊತೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ, ಅದೆಲ್ಲ ಬಂತು. ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ. ಆ ಥರ ನಿಂಗೆ ಸಪ್ರೇಟ್ ಡೆಸ್ಕ್ ಹಾಕ್ಬೇಕಾಗತ್ತೆ. ಹೌದಾ, ಸರಿ ಬಿಡಿ, ಬೇಡ ಬಿಡಿ, ನಿಮ್ಮ ಕೆಲಸನೇ ಬೇಡ ನನಗೆ ಅಂತ ಆಚೆ ಬಂದುಬಿಡ್ತಾ ಇದ್ದೆ. ಬೇರೆ ಎಲ್ಲ ಟ್ರೈ ಮಾಡಿದ್ರಿ? ಒಂದಷ್ಟು MNC ಅಂದರೆ ಲೈಕ್ ನಂದು ನೆಗೆಟಿವ್ ಏನು ಅಂದರೆ ನನ್ನ 2nd PU ಫೇಲ್ ಅಲ್ವಾ, ಡಿಗ್ರಿ ಆಗಿರಬೇಕು, ಗ್ರಾಫಿಕ್ ಡಿಸೈನಿಂಗ್ ಮಾಡಬೇಕು ಅಂದರು, ಅದು ಒಂದು ಮೈನಸ್ಸು. ಸೊ ಆ ಥರ ಇದ್ದಾಗ ನಾನು ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಈ ಥರ ಮಾಡಿದ್ದೀನಿ. ಮನೇಲಿ ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರೆ? ತಂದೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದರು, ರಿಟೈರ್ಡ್ ಆಗಿದ್ದಾರೆ. ತಾಯಿ ಹೌಸ್ ವೈಫು. ನನಗೊಬ್ಳು ತಂಗಿ ಇದ್ದಾಳೆ, ಅವಳು ಮದುವೆ ಆಗಿದ್ದಾಳೆ. ಅವ್ರ ಹಸ್ಬೆಂಡ್ ಬಂದು IT ಕಂಪನಿಲಿ ಕೆಲಸ,
ಇವಾಗ ಒಂದು ಸೊಸೆ ಇದ್ದಾಳೆ, ಹ್ಞೂ ನಂಗೆ ಅವಳೇ ಟೈಮ್ ಪಾಸ್. ಮುದ್ದಾಗಿ ಮಾತಾಡ್ಕೊಂಡು ಅವಳ ಜೊತೆ ಆಟ ಆಡ್ಕೊಂಡು ಇರೋದು. ಮಗು ಜೊತೆ ಆಟ ಆಡ್ದಂಗೆ ಇರುತ್ತೆ ಅಷ್ಟೇ. ಅಲ್ವಾ? ನಾನು ಮಗು ಹೋಗ್ಬಿಡ್ತೀನಿ. ನಾನು ಹೇಳ್ತಾ ಇರ್ತೀನಿ ಅವಾಗ, ಮಗು ಆಗದೇನು ಮಗುನೇ. ಅವಳು ಪಲ್ಟಿ ಎಲ್ಲ ಓಡಿಸ್ತಾಳೆ. ಹಾ. ನಂಗೆ 36 ವರ್ಷ ಕಡೆ, ಆಗ್ತಿಲ್ಲ ಕಡೆ ನಿನ್ ಜೊತೆ ಆಟ ಇಲ್ಲ, ಆಡು ಹಾಂ ಆಡ್ಬೇಕು ನೀನು ಅಂತಾಳೆ. ಆ ಹಠನೇ ನಮ್ಗೆ ಇಷ್ಟ ಆಗೋದು. ಹಾಂ ಆ ಥರ ನಂಗೆ ಅದೊಂದು ಪ್ಲೇಸ್ ಪಾಯಿಂಟ್. ಅವಳ ಜೊತೆ ನನ್ನ ಮಗು ಥರ ಆಟ ಆಡ್ಕೊಂಡಿರ್ತೀನಿ ಅಷ್ಟೇ ಭಯ. ಬೇರೆ ಲವ್ ಪ್ರಪೋಸಲು ಮದುವೆ ಆಗಿಲ್ಲ? ನಾನೇ ಪ್ರಪೋಸ್ ಮಾಡ್ಬೇಕು ಅಂದ್ಕೊಂಡೆ, ಯಾರಿಗೆ? ಯಾರು ನೋಡೋ ಚೆನ್ನಾಗಿರೋ ಹುಡುಗಿಗೆ. ಹಾಂ ಬಟ್ ಏನು ಅಂದರೆ ಪಾಪ ಅವ್ರದ್ದು ಒಂದು ಮನಸ್ಥಿತಿ, ಅವ್ರಿಗೊಂದು ಇಷ್ಟ ಅನ್ನೋದಿರುತ್ತೆ. ಹ್ಞೂ ಅವ್ರನ್ನ ಹರ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಈಗ ಅವ್ರನ್ನ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಿಮಗೆ ಹರ್ಟ್ ಆಗಲ್ವಾ? ನಾನು ನಾರ್ಮಲ್ ಮನುಷ್ಯನ ಥರ 29-30 ಮದುವೆ ಆಗಿ ನನಗೂ ಒಂದು ಮಕ್ಕಳು, ನಾನೊಂದು ಫ್ಯಾಮಿಲಿ, ಹೆಂಡತಿ ಜೊತೆ ಓಡಾಡಿಕೊಂಡು ಇದು ಮಾಡಿಕೊಂಡು ಇದ್ದೇ ಇರುತ್ತಲ್ಲ ಎಲ್ರಿಗೂ ಆಸೆ. ಅದಿಲ್ಲ ಅಂತ ಹೇಳೋದು ಅದೇನು ಖಂಡಿತ ಇದೆ, ಖಂಡಿತ ಇದೆ, ಅಲ್ವಾ? ಕನಸಿದೆ. ಆ ಕನಸನ್ನ ನಾನು ನುಚ್ಚುನೂರು ಮಾಡ್ಕೊಳ್ತಾ ಇದ್ದೀನಿ ಅನಿಸ್ತಾ ಇದೆ. ಹ್ಞೂ ಯಾಕೆಂದರೆ ಅವರು ಭಯ ಯಾರು ಅವ್ರಾಗ ಅವರೇ ಬಂದು ಅಪ್ರೋಚ್ ಮಾಡಲ್ಲ ಭಯ. ಒಂದು ಬಂದರೆ ಅದೇ ಎಲ್ಲ ಕಡೆ ನೋಡ್ತೀವಲ್ಲ, ಗೌರ್ನಮೆಂಟ್ ಎಂಪ್ಲಾಯಿ ಹ್ಞೂ ಆ ಥರ ಬರ್ತಾರೆ, ಕಾಸಿರೋರ ಹತ್ರ ಬರ್ತಾರೆ. ಇಲ್ಲಾಂದರೆ ಒಳ್ಳೆ ಹುಡುಗಿರು ಅವ್ರಿಗೆ ನಮ್ಮಂಥವ್ರು ಸಿಗಲ್ಲ, ಹ್ಞೂ ನಮ್ಮಂಥವ್ರಿಗೆ ಅಂಥ ಒಳ್ಳೆ ಹುಡುಗಿರು ಸಿಗಲ್ಲ. ಯಾರನ್ನ ಎಲ್ಲಿ ಅಂತ ಹುಡುಕ್ತೀರಾ, ಎಲ್ಲಿ ಅಂತ ಹುಡುಕ್ತೀರಾ? ಈಗ ನಿಮ್ಮ ಥರನೇ ಯಾರಾದರೂ ಹೈಟ್ ಕಮ್ಮಿ ಇರೋರು, ಅವ್ರಿಗೂ ಅಂಥವ್ರು ಯಾರಾದರೂ ಹುಡುಕಿ ಮದುವೆ ಆದರೆ ಒಂದು ಮೆಂಟಾಲಿಟಿ ಸರಿ ಹೋಗುತ್ತೆ, ನಿಮಗೂ ಆ ಲೈಫ್ ಥರ ಚೆನ್ನಾಗಿರುತ್ತೆ. ಅಪ್ರೋಚೇ ಬಂದಿಲ್ವಲ್ಲ ಭಯ್ಯ. ನೀವು ಪ್ರಯತ್ನ ಪಟ್ಟಿಲ್ವಾ ಎಲ್ಲೋ? ಎಲ್ಲಿ ಅಂತ ಹುಡುಕ್ಲಿ ನಾನು? ಇವಾಗ ಅವ್ರವ್ರ ಸಂಘಗಳಿಗೆ ಹೋಗ್ಲಾ? ಎಲ್ಲಿದೆ ಸಂಘ? ಹ್ಞೂ ಹುಡ್ಕೊಂಡು ಹೋಗ್ಬೇಕು. ಆ ಹುಡ್ಕೊಂಡು ಹೋಗಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಏನು ಅಂದರೆ, ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ನಿಮಗೆ ರೆಗ್ಯುಲರ್ ಇನ್ಕಮ್ ಇರೋಲ್ಲ. ಹೌದು. ಓಕೆ, ನಾನು ಆ ಹುಡುಗಿನ ಮದುವೆ ಆದರೆ ನನಗೆ 3 ತಿಂಗಳು ಶೂಟಿಂಗ್ ಇಲ್ಲ ಅಂದರೆ ನಾನು ಎಲ್ಲಿಂದ ಸಾಕಲಿ? ಹ್ಞೂ 6 ತಿಂಗಳು ಶೂಟಿಂಗ್ ಇಲ್ಲ ಅಂದರೆ ಎಲ್ಲಿಂದ ಸಾಕಲಿ? ಅವಳ ಕಾಸಲ್ಲಿ ನಾನು ಬದುಕಬೇಕಾ? ಕಾಮನ್. ಆ ಹುಡುಗಿಗೆ ಆಸೆ ಇರಲ್ವಾ, ನಮ್ಮ ಗಂಡ ಒಂದು ಒಳ್ಳೆ ಕೆಲಸದಲ್ಲಿ ಇರಬೇಕು, ಅವನು ದುಡಿಬೇಕು, ನಾನು ಇವಾಗ ಹೆಂಗಸ್ರು ತಪ್ಪಲ್ಲ. ಅವರು ನಾನು ದುಡಿತೀನಿ, ನೀನು ದುಡಿ, ಇಬ್ಬರು ಶೇರ್ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳೋಣ. ಅವ್ರ ಆಸೆ ಪ್ರೀತಿ ಆ ಥರ ಇರುತ್ತೆ. ನಾನು ಹೋಗ್ಬಿಟ್ಟು 6 ತಿಂಗಳಿಗೆ ಶೂಟಿಂಗೇ ಇಲ್ಲ, ನಾನು ಎಲ್ಲಿ ಕಾಸಿಲ್ಲಿಂದ ತರಲಿ? ಸರಿ, ಬೇರೆ ಉದ್ಯೋಗ ಏನಾದರೂ ಮಾಡ್ಕೊಬೋದಲ್ಲ, ಕೆಲಸ. ಇವಾಗ ನಾನು ಇವೆಂಟ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಇವೆಂಟ್ ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ ರೋಡ್ಗೆ ಒಂದೊಂದಿದೆ. ನನಗೆ ಗೊತ್ತಿರೋ ವಿದ್ಯೆ, ನನಗೆ ಗೊತ್ತಿಲ್ಲದೆ ಇರೋ ವಿದ್ಯೆ ಮಾಡೋಕ್ಕಾಗಲ್ವಲ್ಲ. ಗ್ರಾಫಿಕ್ ಡಿಸೈನಿಂಗು ಫ್ರೀಲ್ಯಾನ್ಸರ್ ಆಗಿ ಹೋಗ್ತೀನಿ. ನನ್ನ ಹತ್ರ ಇವಾಗ ಸಿಸ್ಟಮ್ ಇಲ್ಲ. ಸಿಸ್ಟಮ್ ತಂದಾಕೊಂಡ್ರೆ ಫ್ರೀಲ್ಯಾನ್ಸರ್ ಮತ್ತೆ ನಾನು ಫ್ರೆಷರ್ ಆಗೇ ಹೋಗಬೇಕು. ನೀವು ಫ್ರೆಷರಾಗಿ ಕೆಲಸ ಕೊಡ್ತೀರಾ? ಮಾಡ್ತೀರಾ? ಹಾಂ, ಮಾಡ್ತೀರಾ? ನಾಳೆಯಿಂದ ಜಾಯ್ನ್ ಆಗ್ತೀರಾ ಆಫೀಸಿಗೆ? ಆಗ್ತೀನಿ. ಪಕ್ಕ ರೆಕಾರ್ಡಿಂಗಲ್ಲಿದೆ ಇದು. ಕೊಡ್ತೀರಾ ಕೇಳಿದ್ರೆ ಕೊಡ್ತೀನಿ ನಾನು. ಬೇಡ ಕೆಲಸ, ಶೂಟಿಂಗ್, ನನಗೆ ಸಿನಿಮಾ ನಂಬಿದ್ದೀನಿ ನಾನು. ನಾವು ರೆಡಿ ಇದ್ದೀವಿ. ಸಿನಿಮಾ ನಂಬಿದ್ದೀನಿ ನಾನು. ಸಿನಿಮಾ ನಂಬಿದ್ದೀರಾ ಅಂದಮೇಲೆ ಇವತ್ತಲ್ಲ ನಾಳೆ ಸಿನಿಮಾದಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಒಬ್ಬನೇ ಮಗ ಅಂತ ಹೇಳಿದ್ರಿ. ಹೌದು. ಸೊ ಮದುವೆ ಆಗಿ ಒಂದು ಹುಡುಗಿನ ಸಾಕೋದ್ರಿಂದ ಸಾಕೋದು ದೊಡ್ಡ ಕಷ್ಟ ಅಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ಪರ್ಸನಲ್ ಲೈಫಲ್ಲಿ ಏನೇನಾಗಬೇಕು ಅದು ಆಗಲೇಬೇಕು. ನನ್ನ ಕಷ್ಟ ಅಂತ ಹೇಳ್ತಾ ಇಲ್ಲ, ಅವರು ನನ್ನ ಕಷ್ಟ ಅಲ್ಲ, ಅದು ಅವ್ರ ಮನಸ್ಥಿತಿ ಆ ಥರ ಇರುತ್ತಲ್ಲ. ಮನಸ್ಥಿತಿ ಹಂಗಿರುತ್ತೆ ಅಂದ್ಕೊಂಡ್ರೆ ಯಾರು ಜೀವನದಲ್ಲಿ ಮದುವೆ ಹಾಕೇ ಆಗಲ್ವಲ್ಲ. ಪ್ರತಿಯೊಬ್ರದ್ದು ಹಂಗೆ ಇರುತ್ತೆ. ನಿಮಗೆ ನಾನು ಹೇಳ್ತಾ ಇರೋದು ಪರ್ಸ್ನಲ್ ಎಲ್ಲ ಒಂದು ಕಡೆ ಹೇಳ್ಕೊತೀರ, ಕ್ಯಾಮ್ರಾ ಕಡೆ ಹೇಳ್ತಿಲ್ಲ ನೀವು. ನಿಮಗೂ ಇರುತ್ತೆ ತಾನೇ ಆ ಫೀಲ್? ಅದು ಇದೆ. ಮತ್ತೆ ಆಮೇಲೆ ಇನ್ನೊಂದಷ್ಟು ನೋಡ್ತಾ ಇರ್ತೀನಲ್ಲ, ನಮ್ಮ ತಂಗಿ ನಮ್ಮ ಬಾವ ಜಗಳ ಆಡೋದು, ಫ್ರೆಂಡ್ಸ್ ಮದುವೆ ಆಗಿರೋದು, ಅವ್ರವ್ರು ಮಾತಾಡ್ಕೊಳೋದು, ಒಂದಷ್ಟು ಡಿವೋರ್ಸ್ಗಳು ಎಲ್ಲ ನೋಡಿದ್ಮೇಲೆ ಗುರು ಹೆಂಗೋ ತಿನ್ಕೊಂಡು ಯಾವುದೋ ಹೊತ್ತಿಗೆ ಬರ್ತೀನಿ, ಶೂಟಿಂಗ್ ಮುಗಿಸ್ಕೊಂಡು ಆರಾಮಾಗಿ ಬಂದು ಮಲ್ಕೊತೀನಿ. ಈಗ ಹೆಂಗಿಸ್ಬಿಟ್ರೆ ಮುಚ್ಕೊಂಡು 9 ಗಂಟೆಗೆ ಮನೇಲಿರಬೇಕು, ಅದು ಎಲ್ಲ ಬರ್ತಲ್ಲ, ಅದು ಯೋಚನೆ ಮಾಡ್ಬೇಕಲ್ಲ. ಅಂದರೆ 9 ಗಂಟೆಗೆ ಮದುವೆ ಆದರೆ 9 ಗಂಟೆ ರಾತ್ರಿ ಮನೇಲಿರಬೇಕು, ಅದು ಕಷ್ಟ.
ಈಗ ಸಿಂಗಲ್ ಆಗಿ ಬ್ಯಾಚುಲರ್ ಆಗಿ ಆರಾಮಾಗಿದ್ದೀನಿ. ಆರಾಮಾಗಿದ್ದೀನಿ, ಹಾ, ಆರಾಮಾಗಿರೋಣ ಅಂತ 12 ಗಂಟೆ ತನಕ 1 ಗಂಟೆ ತನಕ ಫ್ರೆಂಡ್ಸ್ ಜೊತೆ ಎಂಜಾಯ್ ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಆರಾಮಾಗಿ ಮಾಡ್ಕೊಂಡು ಫುಲ್ಲು ಸುತ್ತಾಡ್ಕೊಂಡು. ಎಂಜಾಯ್ ಮಾಡೋಣ. ಮದುವೆ ಆದ್ರೆ ಬೇಗ ಬರಬೇಕು ಬೇಡ ಅಂತ. ಲೈಫ್ನ ಎಂಜಾಯ್ ಮಾಡ್ಬೇಕು ಭಯ. ನನ್ನ ಹೈಟ್ನ ನಾನು ನೆಗೆಟಿವ್ ಆಗಿ ತೊಗೊಂಡಿಲ್ಲ, ಪ್ಲಸ್ ಆಗಿ ತೊಗೊಂಡು ಎಂಜಾಯ್ ಮಾಡ್ತೀನಿ. ಇನ್ನೂ ಎಂಜಾಯ್ ಮಾಡ್ತೀನಿ. ಒಬ್ರೇ ಎಂಜಾಯ್ ಮಾಡೋಕ್ಕಾಗುತ್ತಾ? ಮಾಡ್ಬೋದು, ಟ್ರೈ ಮಾಡಿದ್ರೆ. ಕಳ್ಳ. ಬಟ್ ಮನೆ ಕಡೆಯಿಂದ ಅಮ್ಮ ಅಪ್ಪ ಆ ಕಡೆಯಿಂದ ಏನಾದ್ರು ಒಂದು ಅವ್ರು ಸಪೋರ್ಟಿವ್ ಇದ್ದಾರೆ. ಪ್ರಪೋಸಲ್ಲು ಯಾವ್ದಾದ್ರು ಹುಡುಕ್ತೀನಿ ಇಲ್ಲ ಅನ್ನೋ ಇಲ್ಲ, ಅವರು ಆ ಥರ ಏನು ಯೋಚನೆ ಮಾಡಿಲ್ಲ. ಅದು ಅವ್ರನ್ನ ಕೇಳಬೇಕು, ನನಗೆ ಗೊತ್ತಿಲ್ಲ. ಇದುವರೆಗೂ ಮಾತಾಡಿಲ್ವಾ ಅಪ್ಪ ಅಮ್ಮನ ಹತ್ರ? ಅಮ್ಮ. ನಮ್ಮ ಅಪ್ಪಂಗೆ ಇಷ್ಟ, ಹಾ, ನಮ್ಮಮ್ಮ ಏನು ಯೋಚನೆ ಮಾಡಲ್ಲ ಅದ್ರ ಬಗ್ಗೆ. ಓಕೆ. ನಮ್ಮ ಅಪ್ಪಂಗೆ ನಮ್ಮ ಮಗ ಒಂದು ಮದುವೆಗೆ ಸೆಟ್ಲ್ ಆದರೆ ಚೆನ್ನಾಗಿರುತ್ತಲ್ವ, ಅಮ್ಮ ಕಾಮನ್ ಆಸೆ. ಹೌದು. ಅದು ನಾನು ಅಪ್ರೋಚ್ ಮಾಡಿದ್ರೆ ಏನಾದ್ರು ಹರ್ಟ್ ಆಗ್ಬಿಟ್ರೆ ಅಂತ ಭಯ. ಹಾ, ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ, ಮಾತಾಡೋಕ್ಕೆ ಹೋಗಲ್ಲ. ಮನೇಲಿ ಸೈಲೆಂಟು, ಆಚೆ ಕಡೆ ರೋರಿಂಗು. ಮನೇಲಿ ಇಲಿ ಬೀದಿಲಿ ಹುಲಿ. ಬೀದಿಲಿ ಹುಲಿ. ಅಪ್ಪ ಅಮ್ಮದಲ್ಲಿ ಇಬ್ಬರಿಗೆ ಯಾರಿಗೆ ನಿಮ್ಮಲ್ಲಿ ತುಂಬಾ ಪ್ರೀತಿ, ತುಂಬಾ ಜೋರು? ಅಮ್ಮನೇ ಜೋರು, ಹ್ಮ್. ಅಮ್ಮನೇ ಪ್ರೀತಿ. ಹೌದಾ? ಹ. ಹೊಡೆದಿದ್ಯಾ ಇನ್ಸಿಡೆಂಟು? ಅಯ್ಯೋ, ಲೆಕ್ಕ ಇಲ್ಲ, ಹಾ. ಲೆಕ್ಕ ಇಲ್ಲ. ಅಪ್ ಟು 9th ಸ್ಟ್ಯಾಂಡರ್ಡ್ವರೆಗೂ ಒದೆ ತಿಂದಿದ್ದೀನಿ ನಾನು. ಏನಕ್ಕೆ? ಹಿಂಗೆ ತರಲೆ, ಹಾ. ಹೆವಿ ತರಲೆ. ಫ್ರೆಂಡ್ಸ್ ಜೊತೆ ಹೋಗೋದು. ಆವಾಗ ರಾತ್ರಿ ಸಾಯಂಕಾಲ 6 ಗಂಟೆಗೆ ಮನೇಲಿ ಇರ್ಬೇಕಾಯ್ತು. ಹ್ಮ್ 9 ಗಂಟೆಗೆ ಹೋದ್ರೆ ಬರೆಗಳು ಬಿದ್ಬಿಡವು. ಹ್ಮ್ ಈಗ ಸ್ಟವಲ್ಲಿ ಮೊಗಚೆಕಾಯಿ ಕಾಯಿಸ್ಬಿಟ್ಟು ತಗೋ ಟಿಕೆಟ್ ಗಿಫ್ಟು ಒಂದು. ಯಾವುದು ಶಿವರಾತ್ರಿಗೆ ಒಂದು ಸರ್ತಿ ವಾಲಂಟಿಯರ್ ಆಗಿ ಹೋಗ್ಬಿಟ್ಟಿದ್ದೀನಿ. ಹಾ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು, ಶೇಷಮಾ ಗಣಪತಿ ದೇವಸ್ಥಾನ ಅಂತ. ಅಲ್ಲಿ ವಾಲಂಟಿಯರ್ ಆಗಿ ಹೋಗ್ಬಿಟ್ಟಿದ್ದೀನಿ. ರಾತ್ರಿ 10:30 ಜಾಗರಣೆ ಟೈಮು. ಹ್ಮ್ ಶಿವರಾತ್ರಿ ಹ್ಮ್ 10:30 ನಾನೊಬ್ಬನೇ ಹೋಗೋದಲ್ದೆ ನಮ್ಮ ತಂಗಿನ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಹ್ಮ್ ನನ್ನಿಂದ ಪಾಪ ಅವಳಿಗೂ ಗಿಫ್ಟು ಬರೇ. ಇಬ್ರದ್ದು ಆಚೆ ಹಾಕಿ ಅಲ್ಗಿಸಿದ್ರು. 2 ಅವರ್ ಸುಮ್ಮನೆ ಇದ್ರು, ಆಮೇಲೆ ಕಟ್ಕೊಂಡ್ರು. ಪಾಪ ಎಂಥವ್ರಿಗಾಗಲಿ ಮಕ್ಕಳು ಎಷ್ಟೊತ್ತು ಚಳಿಲಿ ಬಿಚ್ಚಾಯ್ತಾರೆ, ಮನೇಲಿ ಬಿಚ್ಚಾಯ್ರಿ ಹ್ಮ್ ಅನ್ನೋತ್ರ. ಹೊರಗಡೆ ಎಲ್ಲಾದ್ರೂ ಗಲಾಟೆ ಗಿಲಾಟೆ ಮಾಡಿರೋ ಇನ್ಸಿಡೆಂಟು ಜೋಶಲ್ಲಿ ಹುಡುಗರ ಜೊತೆ ಕಾಲೇಜ್? ಇದೆ, ಹೌದಾ? ತುಂಬ ಇದ್ದಾವೆ. ಅದು ಸಿಕ್ದಾಗೆಲ್ಲ ನೋಡ ನಾನು ಗುರಾಯಿಸ್ತಾವ್ ನೋಡ ಕೊಡ ಒಂದು 4. ಹ್ಮ್ ನನ್ನ ಜೊತೆ ಮಿನಿಮಮ್ ಒಂದು 5-6 ಜನ ಅಂತೂ ಹಾ. ಇರೋರು, 100% ಇರೋರು. ಹೆಂಗೆ ಏನಕ್ಕೆ ಇರ್ತಿದ್ರು ಪ್ರೀತಿ 5 ಜನ? ವಿಶ್ವಾಸ ನನ್ನ ಜೊತೆ, ಬರೀ ನನ್ನ ಮೇಲೆ ಪ್ರೀತಿಗೆ. ಇವಾಗ ನನ್ನ ನೀವು ಮುಟ್ಟಿದ್ರೆ ನಿಮ್ಗದೆ ಆ ಥರ ಪ್ರೀತಿ. ಮುಟ್ಟಿದ್ರೆ ಹೋದೆ. ಹ್ಮ್. ಏನಕ್ಕೆ ಅಷ್ಟೊಂದು ಪ್ರೀತಿ ಅದು ಅನಂತ ಮೇಲೆ ಅವ್ರಿಗೆ, ಹುಡುಗರುಗಳಿಗೆ? ನಾನು ಮಾತಾಡೋ ನೀವೇ ನೋಡ್ತೀರಾ, ನಾನು ಹೆಂಗೆ ಆರಾಮಾಗಿ ಮಾತಾಡ್ಕೊಂಡು ನಿಮ್ಮ ಜೊತೆ ಎಲ್ಲ ಖುಷಿಯಾಗಿರ್ತೀನಿ. ಆ ಥರನೇ ಅವ್ರ ಜೊತೆನೂ ಬರೀ ಇರ್ತೇನೆ. ಮಾತಾಡ್ಕೊಂಡು ಖುಷಿಯಾಗಿದ್ರೆ ಕೆಲಸ ಕಾರ್ಯ ಬಿಟ್ಟು ಬಾಡಿ ಗಾರ್ಡ್ ತರ ಫ್ರೆಂಡ್ಸ್ ಆಗಿರ್ತಾರೆ. ಬಾಡಿ ಗಾರ್ಡ್ ಅಂತ ನಾನು ಫ್ರೆಂಡ್ಸ್ ಆ ಯಾವತ್ತೂ ರೇಂಜಲ್ಲಿ ಮುಟ್ಟಿದ್ರೆ ಒದೆ ಕೊಡ್ತಾರೆ ಅಂದ್ರೆ ಅದೇ ತರ ಅಪ್ಪ. ಬೇರೆ ಏನೋ ಇರುತ್ತೆ ಅಲ್ಲಿ. ಏನೂ ಇಲ್ಲ. ಏನು ಹುಡುಗನ ಚೆನ್ನಾಗಿಟ್ಟಿದ್ಯಾ ಅಂತಂದ್ರೆ ಹೋಗ್ರು ಟೈಮ್ ತಿನ್ಸ್ಕೊಂಡು ಆ ಥರ ಏನು ಅಂದರೆ ಖರ್ಚಾಗೋದು ನಮಗೆ. ಅನಂತು ಅಂದರೆ ವಿಜಯ ಕಾಲೇಜು, ಜೈನ್ ಕಾಲೇಜಿಂದ ಎಲ್ಲ ಒಂದಷ್ಟು ಜನ ಹುಡುಗರು ಬಂದು ಅಣ್ಣ ನೋಡಿ ಅಣ್ಣ ನಮ್ಮ ಕಾಲೇಜಲ್ಲಿ ಈ ಥರ ಕಿರಿಕ್ ಮಾಡ್ತಾರೆ, ಅವನಿಗೊಂದಷ್ಟು ಕೊಡ್ರು ಅಂತಂದ್ಬಿಟ್ಟು ಬಂದು ನಿಮ್ನ ಕರ್ಕೊಂಡು ಹೋಗೋರು ಕಾಲೇಜಲ್ಲಿ, ನಮ್ಮ ಕಾಲೇಜಿಗೆ ಕಿರಿಕ್ ಹಚ್ಚಿದೆ ಬನ್ನಿ ಅಂತ. ಹಾ, ಅವಾಗೆಲ್ಲ ಚೆನ್ನಾಗಿತ್ತು. ಎಗ್ರಿ ಯಾರಿಗಾರ ಹೊಡೆದಿದ್ಯಾ? ಎಗ್ರು ಹೊಡೆದಿರೋದಿಲ್ಲ. ಒಂದ್ ನಿಂತ್ಕೊಂಡು ನೋಡಿದ್ರೆ ಬೇರೆ ಕಡೆ ಇಟ್ಬಿಡುತ್ತೆ ಆಮೇಲೆ. ನಿಮ್ಮ ಉಪಾಧ್ಯಕ್ಷ ನೋಡಿದ್ರಲ್ಲ ಹಂಗೆ ಎಗ್ರು ಹೊಡಿದ್ರೆ ಈ ಮಚ್ಚ ಎತ್ಕೊಳ್ಳೋದು ಕೊಡೋದು ಆ ಥರ ಅದೆಲ್ಲ ಮಾಡ್ಬಿಟ್ಟಿದ್ದೆ. ಎತ್ಕೊಳಕ್ಕೆ ಬಂದು ರೆಡಿ ಮಾಡ್ಬಿಡೋದು. ಮಚ್ಚ ಎತ್ಕೊಬಿಡು ಮಚ್ಚ ಹೊಡಿಯೋದು. ಯಾವ್ದಾದ್ರು ದುಡ್ಡು ಸೀರಿಯಸ್ ಆಗಿ ಇವು ಯಾಕಪ್ಪ ಬೇಕಿತ್ತಂಗೆ, ಇವು ಬೇಡ ಮಾಡ್ಬೇಕಿತ್ತ ಅನ್ಸಿರೋದು ಯಾವ್ದಾರು ಇದೆಯಾ? ಇಲ್ಲ, ಆ ಥರ ಸೀರಿಯಸ್ ಏನಿಲ್ಲ. ಫನ್ ಆಗೇ ಹೋಗ್ತಿದ್ದೆ. ಅಂದ್ರೆ ಅವರು ಆಮೇಲೆ ಫಸ್ಟ್ ಆಫ್ ಆಲ್ ನಾನು ನೋಡಿ ಎಂತ ಕ್ವಶನ್, ಯಾರು ಸೀರಿಯಸ್ ಆಗಿ ತಗೊಂತಾರ ಅನಂತ ನೋಡಿದ್ರೆ? ತಗೊಳ್ಳಿಲ್ಲ ಅಂದ್ರೆ ಬೇಡ. ಏನಕ್ಕೆ ತಗೊಬೇಕು ಸೀರಿಯಸ್ ಆಗಿ? ಬೇಡ, ಮುದ್ದಾಗಿ ಖುಷಿಯಾಗಿ ಒಂದು ಮಗು ತರ ಇರ್ಬೇಕಾರೆ ಏಯ್ ಹೋಗ ಆ ಕಡೆ ಅಂತ ಬೈದ್ರು ನಂಗ ಸರಿ ಬಾಯ್ ಥ್ಯಾಂಕ್ ಯು ಅಷ್ಟೇ. ಸಿಯೋ ಅಷ್ಟೇ. ಅಷ್ಟೇ. ತಲೆ ಯಾಕೆ ಕೆಡಿಸ್ಕೊಬೇಕು ವೇಸ್ಟ್ ಅಲ್ವಾ? ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಯಾಕೆ ರೇಗಿಸ್ತೀಯ? ರೇಗ್ಸಪ್ಪ. ಥ್ಯಾಂಕ್ ಯು. ನಾನು ರೇಕ್ಸ್, ನೀನು ಖುಷಿಯಾಗಿರ್ತೀಯ, ಖುಷಿಯಾಗಿರೋ ಅಷ್ಟೇ. ಆ ಥರ ಇರ್ತೀನಿ ಭಯ್ಯ ಯಾವಾಗಲೂ. ಆರಾಮಾಗಿ ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲೇ,
ಮೈನಸ್ನ ಪಾಸಿಟಿವ್ ಆಗಿ ತಗೊಂಡಿರೋದು ನಾನು ಅಷ್ಟೇ. ಸೊ ವಾಟ್ ನೆಕ್ಸ್ಟ್ ಮುಂದೆ ಯಾವ್ದೋ ಸಿನಿಮಾಗಳಿದಾವೆ ಕೈಯಲ್ಲಿ ಯಾವ್ದು ಇವಾಗ ಉಪ್ಪಿ ಸರ್ UI ಅಲ್ಲಿ ಮಾಡಿದ್ದೀನಿ. ಯುವ ಎಲ್ಲೂ ಮಾಡಿದ್ದೀರಾ? ಓಕೆ. ಏನು ಬಿಟ್ಕೊಡಲ್ಲ ಬಿಟ್ಕೊಡ ಫಸ್ಟ್ ಆಫ್ ಆಲ್ ನಿಮಗೇನು ಅರ್ಥ ಆಗಿರಲ್ಲ. ಉಪ್ಪಿ ಸರ ಏನು ಬಿಟ್ಕೊಟ್ಟಿರಲ್ಲ ಅಲ್ಲಿ. ಮತ್ತೆ ಇವತ್ತು ನೋಡ್ತಾ ಇದೀವಿ ಅವ್ರನ್ನ. ಸೀರಿಯಸ್ ಆಗಿ ಅರ್ಥ ಆಗಲ್ಲ. 10 ದಿನ ಶೂಟಿಂಗ್ ಮಾಡಿ ಆಚೆ ಬಂದ್ರೆ ನಾನು ಏನ್ ಮಾಡಿದೆ, ಈ ಶಾರ್ಟ್ ಯಾಕೆ ತೆಗೆದ್ರು, ಇಲ್ಲಿ ಯಾಕೆ ನಿಲ್ಸಿದ್ರು, ಇದೇನ್ ಮಾಡ್ತಾರೆ, ಈ ಡೈಲಾಗ್ ಸುಮ್ಮನೆ ನಿಂತ್ಕೊಂಡ್ರು ಹಿಂಗನ್ನು ಅಂದ್ರು ಹಿಂಗಂದೆ ಅಷ್ಟೇ. ಥಿಯೇಟರ್ ಹೋಗಿ ನೋಡಿ, ಅದು ಬೇರೆ ತರ ಹೊರಟೋಗಿರೋ. ಬಾ 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 ಅದಾದ್ಮೇಲೆ ಇನ್ನೂ ಒಂಚೂರು ಲೈಟಾಗಿ ಒಂದು ಪ್ಲಾನಿಂಗ್ ಇದೆ, ಒಂದು ಡೈರೆಕ್ಷನ್ ಮಾಡೋಣ ಅಂತ. ಓಹೋ, ಕತೆ ನಮ್ಮ ಫ್ರೆಂಡ್ದು, ಓಕೆ. ಅವನೇ ಮಾಡ್ಕೊಂಡಿದ್ದಾನೆ, ಅವನೇ ಹೀರೋಗೂ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಫ್ರೆಂಡು. ಸೊ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀವಿ. ಏನೋ ಒಂದು ಮಾಡಿ ಕತೆ ಎಲ್ಲ ರೆಡಿ ಆಗಬೇಕು. ಅದು ಒಂದು ನನಗೆ ಕಂಫರ್ಟ್ ಜಾನರ್ ಥರ ಮಾಡ್ಕೊಂಡಿದ್ದೀವಿ ನಾವು. ಡೈರೆಕ್ಷನ್ ಮಾಡಿದ್ರೆ ಒಂದು ಕ್ಯೂಟ್ ಆಗಿರಬೇಕು ಅನ್ನೋ ಥರ ಮಾಡಿಕೊಂಡು, ಸುನಿ ಸರ್ ತೆಗಿತಾರಲ್ಲ ಒಂದು ಸರಳ ಪ್ರೇಮ ಕತೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಆ ಥರ ಒಂದು ಸಿಂಪಲ್ ಆಗಿ ಒಂದು ಚಮಕ್ ಗಿಮಿಕ್ ಮಾಡೋಣ ಅಂತ ಚಿಕ್ಕದಾಗಿ ಪ್ಲ್ಯಾನ್ ಇದೆ. ಅದು ಮಾತುಕತೆ ಇದೆ. ಅದಾದಮೇಲೆ ಎಲ್ಲ ಓಕೆ ಅಂದರೆ ಜೂನಿಂದ ಫ್ಲೋರ್ಗೆ ಹೋಗೋಣ ಅಂತ. ಸೂಪರ್. ಅದು ಬೇರೆ ಸಿನಿಮಾಗಳು ಇವಾಗ ಕೈಯಲ್ಲಿರೋದು ತುಂಬ ಬ್ಯುಸಿ ಅಂದ್ರಲ್ಲ ಅವಾಗ. ಅದೇ ಇವಾಗ ಕೆಲಸ ಕರೆದ್ರೆ ಬರಲ್ಲ, ನಾನು ಬ್ಯುಸಿ ಇದೀನಿ ಸಿನಿಮಾ ಅಂದ್ರಲ್ಲ, ಅದಕ್ಕೆ ಕೇಳ್ತೀನಿ. 1.5 ಗೊತ್ತಾಯ್ತು ನನಗೆ. 1.5 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡ್ತಾ ಇದ್ದೀನಿ. 1 ಹೀರೋ ಹಾಫ್ ನೀವು? ಹಾಫ್ ನಾನು. ಒಂದು ಡಿಫ್ರೆಂಟ್ ಕ್ಯಾಟಗರಿ, ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಳ್ಳೆ ಓಪನಿಂಗ್ ಸಿಗತ್ತೆ ನಂಗೆ ಅದರಿಂದ. ಅದು ಬಿಟ್ಟು ಇನ್ನೊಂದು ಬರೋ ಥರ ಇದೆ, ಹೊಸಬ್ರದ್ದು ಬರುತ್ತೆ. ಸೊ ಅದು ಮಾತುಕತೆಯಲ್ಲಿದೆ ಭಯ್ಯ. ಬೇರೆ ಯಾವುದು ರೆಡಿ ಫಾರ್ ರಿಲೀಸ್ ಇಲ್ವಾ? ಆರಾಮ್ ಅರವಿಂದ್ ಸ್ವಾಮಿ, ನಮ್ಮ ಅರವಿಂದ್ ಸ್ವಾಮಿ, ರಾಜೀವ್ ಅಣ್ಣಂದು ಉಸಿರೆ, ಆಮೇಲೆ ಶ್ರೇಯಸ್ ಮಂಜು ಅವ್ರದ್ದು ವಿಷ್ಣುಪ್ರಿಯ, ಆಮೇಲೆ ನಮ್ಮ ರಘುಶಾಸ್ತ್ರಿ ಡೈರೆಕ್ಟರ್ದು ಲೈನ್ ಮ್ಯಾನ್. ಅದರಲ್ಲಿ ನಿಮ್ಮ ಜೊತೆ ಆ್ಯಕ್ಟಿಂಗ್ ಮಾಡಿರೋ ಅವಕಾಶ ಸಿಕ್ಕಿದೆ. ಸೊ ಅದೊಂದು ಸಿನಿಮಾ ಇದೆ. ಅನಂತ್ ಅವರು ನಾನು ಒಟ್ಟಿಗೆ ಲೈನ್ ಮ್ಯಾನ್ ಅನ್ನೋ ಸಿನಿಮಾ ಮಾಡಿದ್ದೀವಿ. ಅದ್ರದ್ದೇ ಹೇಳ್ತಾಯಿದ್ರು. ರನ್ ಆ್ಯಂಟೋನಿ ರಘುಶಾಸ್ತ್ರಿ ನಿರ್ದೇಶನ ಮಾಡಿರೋವಂಥದ್ದು. ಈ ತಿಂಗಳು 29ನೇ ತಾರೀಕಿಂದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿದೆ. 29ರಿಂದ 7ನೇ ತಾರೀಕು ತನಕ ವರೈನ್ ಮಾಲು ಸ್ಕ್ರೀನಿಂಗ್ ಆಗುತ್ತೆ 7 ದಿನ. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ನೋಡಿ, ಬಿಡು ಮಾಡ್ಕೊಂಡು ಹೋಗಿ. ಖಂಡಿತ ಸಿನಿಮಾ ನೋಡಿದ್ರೆ ನಿಮಗೆ ಒಳ್ಳೊಳ್ಳೆ ಎಮೋಷ್ನಲ್ ಕಂಟೆಂಟ್ ಸಿಗುತ್ತೆ. ಅದ್ಭುತ ಕಂಟೆಂಟ್, ಎಮೋಷ್ನಲ್ ಕಂಟೆಂಟ್ ತುಂಬ ಸಿಗುತ್ತೆ ಆ ಸಿನಿಮಾದಿಂದ. ಹೌದು, ನೋಡಲೇಬೇಕು. ಎಸ್, ಒಳ್ಳೇದಾಗಲಿ ಅನಂತು. ಆಲ್ಮೋಸ್ಟ್ ಒಂದು 15-20 ದಿನದಿಂದ ಕರೆದು ಕಾಗಿ ಹರಿಸಿ ಕೊನೆಗೆ ಇವತ್ತು ಬಂದೆ ಭಯ್ಯ, ಬರ್ತಾ ಇದ್ದೀನಿ ಭಯ್ಯ, ಕೆಳಗಿದ್ದೀನಿ ಭಯ್ಯ, ದಯವಿಟ್ಟು ಕ್ಷಮಿಸ್ಬಿಡಿ ಭಯ್ಯ. ಸಿಕ್ಕಾಕೊಂಡಿದ್ದೆ. ಇಂಟರ್ವ್ಯೂ ಕರೆದ್ರೆ ಹಗ್ಲೊತ್ತಲ್ಲಿ ಸಿಗ್ತಾ ಇರಲಿಲ್ಲ. ಸಂಜೆ ಅಲ್ಲಿ ಇಲ್ಲಿ ಹೋದಾಗ ಪಾರ್ಟಿಲಿ ಮಾತ್ರ ಸಿಗೋರು ದಿನ. ಕೇಳಿದಾಗ ಇಲ್ಲ ಭಯ್ಯ, ಬಿಜಿ ಇದ್ದೆ ಭಯ್ಯ, ಹಿಂಗಾಯ್ತು ಅನ್ನೋರು. ಕೊನೆಗೂ ಸಿಕ್ಕಿದ್ದಾರೆ. ಒಳ್ಳೇದಾಗಲಿ. ಅದ್ಭುತ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಅನಂತು ಅವರೇ, ಟೈಗರ್ ಅನಂತು ಅವರೇ. ಸಂದೀಪ್ ಅವ್ರಿಗೆ ಅನಂತನಿಂದ ಧನ್ಯವಾದಗಳು. ಹೀಗೆ ಗರ್ಜಿಸುತ್ತಾ ಸಿನಿಮಾಗಳು ಮಾಡಿಕೊಂಡು ಅದ್ಭುತವಾಗಿರಿ. ಏನೂ ಆಗಲ್ಲ ಅನ್ನೋದೇನಿಲ್ಲ, ಅದು ನಮ್ಮ ಮೈಂಡಲ್ಲಿರೋದು. ಎಲ್ಲ ಆಗುತ್ತೆ. ಹಂಗೆ ಇಷ್ಟಪಟ್ಟು ಬಯಸಿದ್ರೆ ಸಾಕು. ಇಷ್ಟು ವರ್ಷ 12 ಗಂಟೆ 1 ಗಂಟೆಗೆ ಮನೆಗೆ ಹೋಗಿದ್ದು, 9 ಗಂಟೆಗೆ ಹೋದರೂ ಅದರಲ್ಲೂ ಒಂದು ಮಜಾ ಇರುತ್ತೆ. ಆದಷ್ಟು ಬೇಗ ಮನಸ್ಸನ್ನು ಬದಲಾಯಿಸ್ಕೊಂಡು ಪ್ರಯತ್ನ ಪಟ್ಟು ಹುಡುಕಿ ಅನಂತು ಜೋಡಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅನಂತು ಆಗೋ ಟೈಮ್ ಆದಷ್ಟು ಬೇಗ ಬರಲಿ. ಏನೋ ಒಂದಾಗಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅನಂತು ಆಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫ್ಯೂಚರ್ ಎಲ್ಲ ಸಿನಿಮಾ. ಎಸ್ ವೀಕ್ಷಕರೇ,
ನೋಡಿದ್ರಲ್ಲ ಅನಂತ್ ಅವ್ರ ಜೊತೆ ಮಾತುಕತೆ ನೋಡಿರ್ತೀರ. ಆದಷ್ಟು ಸಿನಿಮಾಗಳಲ್ಲಿ, ಸಾಕಷ್ಟು ಸಿನಿಮಾಗಳಲ್ಲಿ ಇತ್ತೀಚೆಗೆ ಉಪಾಧ್ಯಕ್ಷದಲ್ಲೂ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ. ಆ್ಯಂಡ್ ಮುಂದೆ ಬರೋ ಒಂದು ಸಾಕಷ್ಟು ಸಿನಿಮಾಗಳು ಕೂಡ ಅವರೇ ಹೇಳಿದ್ರು, ಉದ್ದ ಇದೆ ಲಿಸ್ಟು. ಆಲ್ಮೋಸ್ಟ್ 42ರಿಂದ 43 ಸಿನಿಮಾ ಮಾಡಿದ್ದಾರೆ. ಇನ್ನೂ ಹೋಗಲಿ, ಅದು 100 ದಾಟಲಿ 200 ದಾಟಲಿ. ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಒಂದು ಚಿಕ್ಕ ಪ್ರತಿಭೆ ಆದರೂ ಒಂದು ದೊಡ್ಡ ಮಟ್ಟದ ಕೀರ್ತಿ ಸಂಪಾದನೆ ಮಾಡಿ, ಹಣನ ಸಂಪಾದನೆ ಮಾಡಿ, ಹೆಸರು ಸಂಪಾದನೆ ಮಾಡಿ ಪ್ರಖ್ಯಾತಿ ಗಳಿಸಲಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗೋಣ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.